ನನ್ನ ರಾಜಕೀಯ ಜೀವನದಲ್ಲಿ ಮರೆಯಲಿಕ್ಕಾಗದಂತಹ ಒಬ್ಬ ದೊಡ್ಡ ವ್ಯಕ್ತಿ ರಾಜೀವ್ ಗಾಂಧಿ. ನಾನು ತಮಗೆ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ, 1969ನೇ ಇಸ್ವಿಯಲ್ಲಿ ಒಬ್ಬ ಯುವಕನಾಗಿ ಯುವ ಕಾಂಗ್ರೆಸ್ನಲ್ಲಿ ಒಂದು ಸಣ್ಣ ಟೌನಿನ ಅಂದ್ರೆ ಅದಕ್ಕೆ ಪಾಪ್ಯುಲೇಷನ್ 2000 ಇರ್ಬೋದು ಕೊಡಗಿನಲ್ಲಿ ಗೋಣಿಕೊಪ್ಪದಲ್ಲಿ ಟೌನಲ್ಲಿ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ. ಅವತ್ತು ವೀರೇಂದ್ರ ಭಟ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಸಂಸ್ಥಾ ಕಾಂಗ್ರೆಸ್ ಅವರಿದ್ದರು. ನಮ್ಮ ಕೊಡಗಿನಲ್ಲಿ ಏನಾಯ್ತು ಅಂತ ಹೇಳ್ಬೇಕಾದ್ರೆ ನಿಜವಾಗಿ ನಮ್ಮ ಪಕ್ಷಕ್ಕೆ ಯಾರು ಇಲ್ಲ, ಎಲ್ಲ ಕಟಾರಗಟ್ಟಿದ್ದಾರೆ. ಲೀಡರ್ಗಳು ಸಿಎಂ ಪೂರ್ತಿ ಇರ್ಬೋದು, ಇವರು AP ಅಪ್ಪಣ್ಣ ಇರ್ಬೋದು, ಪ್ರತಿಯೊಬ್ಬರು ಸಮೇತ ಸಂಸ್ಥಾ ಕಾಂಗ್ರೆಸ್ಗೆ ನಾಯಕರಾಗಿದ್ದಾರೆ. ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷ, ಸಂಸ್ಥಾ ಕಾಂಗ್ರೆಸ್ ಅಲ್ಲಿ 65 ವರ್ಷಗಳ ಯುವ ಕಾಂಗ್ರೆಸ್ ಘೋಷಿಸಿಕೊಡ್ಬೇಕು ಅನ್ನೋದು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೊಡಗು ಜಿಲ್ಲೆಗೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಬಹುಶಃ ಒಂದು ರೀತಿಯಲ್ಲಿ ಅದಕ್ಕೆ ನಮಗೂ ಒಂದು ಅವಕಾಶ ಸಿಕ್ತು. ಇಲ್ಲಾಂದ್ರೆ ನಮಗೆ ರಾಜಕೀಯಕ್ಕೆ ಬರಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಎಲ್ಲರೂ ಲೀಡರ್ಗಳು ಹೋದಾಗ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆ ಅಂತ ತಿಳ್ಕೊಂಡಿದ್ರು ಕರ್ನಾಟಕದಲ್ಲಿ ಅಷ್ಟೇ, ಕೊಡಗಿನಲ್ಲಿ. ಆದರೆ 71ನೇ ಇಸ್ವಿ ಚುನಾವಣೆ ಬಂತು. KK ಶೆಟ್ಟರು ನಮ್ಮ ಕಾಂಗ್ರೆಸ್ ವತಿಯಿಂದ ಆಗಲೇ ಜವಾಹರ್ ಅವರು KPCC ಕನ್ವೀನರ್ ಆಗಿದ್ರು, ಅಧ್ಯಕ್ಷರಾಗಿಲ್ಲ, KPCC ಕನ್ವೀನರ್. CM ಪುಣಚಿನವರು ಮತ್ತೆ KK ಶೆಟ್ಟರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಾಗ KK ಶೆಟ್ಟರ್ ಹೆಸರೇ ಗೊತ್ತಿರಲಿಲ್ಲ. CM ಪುಣಚ ಅಥವಾ ದೊಡ್ಡ ಆಗ ನಮ್ದು ಲೀಡರ್ಗಳು ಅಂತ ಬಿಟ್ರೆ ಗುಂಡರಾಯರು, ಶರ್ಮಣ್ಣ ಮತ್ತೆ AM ಬೆಳ್ಳಿಯಪ್ಪ ಅಂತ ಬಿಟ್ಟು ಒಳ್ಳೆ ಲಾಯರ್ ಆಗಿದ್ರು, DCC ಅಧ್ಯಕ್ಷರಾದ್ರು. ಅವ್ರು ನೋಡಿ ಒಳ್ಳೆ ಲಾಯರ್. ನಾನು ಏಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಎಷ್ಟು ಕಮಿಟ್ಮೆಂಟ್ ಇತ್ತು ಅಂತ ಬಿಟ್ರೆ ಒಳ್ಳೆ ಪ್ರಾಕ್ಟೀಸ್ ಮಾಡುವ ಲಾಯರ್. ಆ ಲಾಯರ್ ನಿಲ್ಸ್ಬಿಟ್ಟು DCC ಅಧ್ಯಕ್ಷರಾಗಿ ಒಂದು ವೆಹಿಕಲ್ ಅವ್ರು ಜೀಪ್ ತಗೊಂಡು ಕೊಡಗೆಲ್ಲ ಸುತ್ತಿದ್ರು. ಅದೇ ರೀತಿಯಲ್ಲಿ ದೇವರಾಜ ಅರಸು ಸಮೇತ ನನಗೆ ಗೊತ್ತಿರುವಂಗೆ ಅವರು ವೀರೇಂದ್ರ ಪಾಟೀಲ್ ಇವರು ನಿಜಲಿಂಗಪ್ಪನವರ ಸಚಿವ ಸಂಪುಟದಲ್ಲಿ ಸಾರಿಗೆ ಮಂತ್ರಿಯಾಗಿ. ವೀರೇಂದ್ರ ಪಾಟೀಲ್ ಬಂದಾಗ ಅವ್ರನ್ನ ಬಿಟ್ಟೇ ಬಿಟ್ರು, ಅವ್ರು ಮಲ್ಲೇಶ್ವರದಲ್ಲಿ ಇರ್ತಾ ಇದ್ರು. ಆಗ ಯಾರು ಅವರ ಮನೆ ಸಮೇತ ಹೋಗ್ತಾ ಇಲ್ಲ, ಆ ಒಂದು ಪರಿಸ್ಥಿತಿ MLA ಆಗಿದ್ರು. ನಂತರ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಫಿಟ್ ಮಾಡಿದಾಗ, ಕಾಂಗ್ರೆಸ್ ಫಿಟ್ ಮಾಡಿದಾಗ ಕಾಂಗ್ರೆಸ್ ಫಿಟ್ ಆಯಿತು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ದೇವರಾಜ ಅರಸು ಅವರನ್ನು ಗುರುತಿಸಿ ಬಹುಶಃ ಅವತ್ತು ಸಮೇತ ಈ ಪ್ರಬಲ ರಾಜಕೀಯಕ್ಕೆ ಇವತ್ತು ಯಾವ ಜಾತಿ ಇದೆ ಅವ್ರ ರಾಜಕೀಯ ಆಗಲೂ ಇತ್ತು. ಸಿದ್ದವೀರಪ್ಪ ಅವರು, MB ಕೃಷ್ಣಪ್ಪ ಅವರು, ಕೆಂಗಲ್ ಹನುಮಂತಯ್ಯನವರು ಎಲ್ಲ ಪ್ರಬಲ ಎಲ್ಲ ಇದರಲ್ಲೂ ಸಮೇತ ಕಾಂಗ್ರೆಸ್ ಅಲ್ಲಿ ಆ ಸಂದರ್ಭದಲ್ಲಿ ಸಮೇತ ಜಾತಿ ಆಧಾರದ ಮೇಲೆ ಎಲ್ಲ ಟಿಕೆಟ್ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾರೆ. ಆದರೆ ದೇವರಾಜ ಅರಸು ಗುಡಿಸಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿ ತಮಗೆ ಗೊತ್ತಿದ್ರು 71ನೇ ಇಸ್ವಿಯಲ್ಲಿ ಎಲ್ಲಾ ಸೀಟ್ಗಳನ್ನು ನಾವು ಗೆದ್ದಿದ್ವಿ, 27 ಗೆದ್ದಿದ್ವಿ. ಅವತ್ತು 72ನೇ ಇಸ್ವಿಯಲ್ಲಿ ನಡೆದಾಗ ಕಾಂಗ್ರೆಸ್ ಪಕ್ಷದಿಂದ ಕನ್ವೀನರ್ ಆಗಿ ದೇವರಾಜ ಅರಸು ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ. ಆಗ ಕರಿಯಪ್ಪ ಗೌಡರಿಗೆ ಅವತ್ತು ಅವರು ಆ ಇದರಿಂದ ಹುಣಸೂರಿಂದ ಅವ್ರಿಗೆ ಸೀಟ್ ಕೊಟ್ಬಿಟ್ಟು ಅವ್ರು ಗೆದ್ದು ಬಂದ ಮೇಲೆ ಚುನಾವಣೆಗೆ ನಿಲ್ಲದ ದೇವರಾಜ ಅರಸು ಅವ್ರನ್ನ ಇಂದಿರಾ ಗಾಂಧಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಅದೊಂದು ಭಾರಿ ಹೋಗಿದ್ದು. ನಾನು ಹೇಗೆ ಇದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ದೇ ಜಾತಿ ಇವ್ ನೋಡಿ, ಕಾಂಗ್ರೆಸ್ ಜಾತಿ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಕುರುಬರು ಇರ್ತಾರೆ, ಪರಿಶಿಷ್ಟ ಜಾತಿ ವರ್ಗದ ಹಿಂದುಳಿದವರು ಇರ್ತಾರೆ. ನಮ್ಮ ರಾಜ್ಯ ಸಂಪುಟ ತಗೊಂಡ್ರೆ, ನಮ್ಮ KPCC ತಗೊಂಡ್ರೆ ಎಲ್ಲಾ ಜಾತಿಯವರು ಇರ್ತಾರೆ. ಅದು ಬರೀ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲಾ ಜಾತಿಗಳ ಪಕ್ಷ ಅಂತ ಹೇಳ್ಬೋದು. ಇವತ್ತು ನಮ್ಗೆ ಗೊತ್ತಿದೆ, ಅವತ್ತಲ್ಲ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ನಾಮಿನೇಟ್ ಮಾಡಿದ್ರು ಸಮೇತ ಗೆಲ್ತಾ ಇದ್ರು. ಟಿಕೆಟ್ ಸಿಕ್ಕಿದ್ರೆ ಸಾಕು, ಅವ್ರು ಯಾರು ನೋಡ್ತಾ ಇರ್ಲಿಲ್ಲ. ಇಂದಿರಾ ಗಾಂಧಿ ಅವರ ಪ್ರೋಗ್ರೆಸಿವ್ ಇದು. ಅವತ್ತು ಇಂದಿರಾ ಗಾಂಧಿ ಅವರು ನಿಜವಾಗಿ ಯಾವ ರೀತಿಯಲ್ಲಿ ಅವರು ಹೋರಾಟ ಮಾಡಿದ್ರು, ಈ ಒಂದು ದೊಡ್ಡ ಆಗಲೂ ಸಮೇತ ಈ ಯಾರು ಸಂಕುಚಿತ ಮನೋಭಾವದವರು ತುಂಬಾ ಇದ್ರು, ಅವ್ರನ್ನೆಲ್ಲ ಎದುರಾಕೊಂಡು ಇಂದಿರಾ ಗಾಂಧಿ ಅವರು 69ನೇ ಇಸ್ವಿಯಲ್ಲಿ ತಮ್ಮದೇ ಪ್ರೆಸಿಡೆಂಟ್ ನಿಲ್ಲಿಸಿ, ವಿ.ವಿ. ಗಿರಿ ಅವರು ನಿಲ್ಲಿಸಿ
ಮತ್ತೆ ರಾಜ್ಯವನ್ನು ರದ್ದು ಮಾಡಿ ಇವತ್ತು ಬ್ಯಾಂಕಿಂಗ್ ರಾಷ್ಟ್ರೀಕರಣ ಮಾಡಿ ಎಲ್ಲ ಮಾಡ್ಬೋದು. ಇವತ್ತು ಮೋದಿ ಅವರು ಬಿಜೆಪಿ ಹೇಳ್ತಾ 49 ವರ್ಷದಲ್ಲಿ ಏನ್ ಮಾಡ್ತಾರ ನೀವು ಕೇಳಿದಕ್ಕೆ ಬಹುಶಃ ಹಲವು ನಾವು ಒಂದೇ ಸತಿ ಗಾಬರಿ ಆಗ್ಬಿಟ್ಟಿದ್ವಿ. ಏನ್ ನಾವು ಏನ್ ಹೇಳೋದು ಏನ್ ಮಾಡ್ತೀವಿ. ಇವತ್ತು ನಾನು ಮಾತಾಡ್ಬೋದಲ್ಲ ಸ್ವಲ್ಪ. ನಮ್ದು ಸ್ವತಂತ್ರ ಸಿಕ್ಕಿದಾಗ ನಮಗೆ 30 ಕೋಟಿ ಜನ ಇದ್ರು. ಅವತ್ತು ನಮ್ಮ ಜನಸಂಖ್ಯೆ 30 ಕೋಟಿ. ಅವತ್ತು ಒಂದು ಗ್ರಾಮೀಣ ಬಂದಾಗ ವೆಸ್ಟ್ ಬೆಂಗಾಲ್ ಹೊಟ್ಟೆಗೆ ಅನ್ನ ಇಲ್ಲದೆ ಲಕ್ಷಾಂತರ ಜನ ಸ್ವತಂತ್ರಕ್ಕಿಂತ ಮೊದಲು. ಆ ಸಂದರ್ಭದಲ್ಲಿ ಏನು ನಮ್ಮ ಪಂಡಿತ್ ಜವಾಹರ್ಲಾಲ್ ಅವರು ನಮಗೆ ಏನಿರಲಿಲ್ಲ, ಕಾರ್ಖಾನೆ ಇಲ್ಲ, ಒಂದು ಗುಂಡು ಸೂಚಿ ಮಾಡುವಂತ ಕಾರ್ಖಾನೆ ಇರಲಿಲ್ಲ, ಟ್ರೈನ್ ಎಲ್ಲ ಬಿಟ್ಬಿಡಿ. ಬ್ರಿಟಿಷ್ ಅವ್ರಿಗೆ ಏನ್ ಬೇಕಾಗಿದ್ದು ಮಾತ್ರ ಮಾಡಿಬಿಟ್ಟು ನಮ್ಮ ದೇಶವನ್ನ ಲೂಟಿ ಮಾಡಿ ತಮ್ಮ ದೇಶವನ್ನ ಸಂಪತ್ವರ್ಗ ಮಾಡುವಂತ ಕೆಲಸವನ್ನು ಮಾಡಿದರು. ಅವತ್ತು ಅದಕ್ಕಿಂತ ಮೊದಲು ಹೇಳ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಇಲ್ಲದ್ರೆ ನಮಗೆ ಸ್ವತಂತ್ರನೇ ಸಿಗ್ತಾ ಆಗಲಿಲ್ಲ. ಯಾಕೆ ಬ್ರಿಟಿಷರ್ನ ನಾವು ಗುಂಡು ಇದೆಲ್ಲ ಕತ್ತಿಯಿಂದ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರೊಟ್ಟಿಗೆ ಹೋರಾಟ ಮಾಡಿ ಸ್ವತಂತ್ರ ಸಿಗೋದ್ರಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಅಹಿಂಸೆ ಏನು ನಾವು ಇದನ್ನು ಅವ್ರನ್ನ ಹೊಡಿಲಿ ಎಂಬುದಾಗಿ ಮಾತಾಡ್ಬಿಟ್ಟು ಎದೆ ತೋರಿಸಿದವರು ನಮ್ಮ ಪೂರ್ವಿಕರು ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ಗೆ ಚರಿತ್ರೆ ಇರುವ ಪಕ್ಷ ತೋರಿಸ್ಬಿಟ್ಟು ಬಂದರು. ಅದರಿಂದ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಎಲ್ಲ ಹಲವಾರು ಜನರ ಹೆಸರಲ್ಲಿ ಹೋಗೋದಿಲ್ಲ, ನಮಗೆಲ್ಲ ಗೊತ್ತಿದೆ. ಸ್ವತಂತ್ರ ತಗೊಂಡ್ರು. ಮತ್ತು ನಂತರ ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ನಾವು ಅವತ್ತು ಯಾವ 480 ಬಿಟ್ಟು ನಾವು ಭಿಕ್ಷೆ ಬಿಡ್ತಾ ಇದ್ವಿ ಅಮೆರಿಕದಿಂದ ದುಡ್ಡು ಕೊಡಿದ್ರು. ಅವ್ರು ಸಮುದ್ರಕ್ಕೆ ಆಗ್ತಾ ಇದ್ರು. ಗೋಧಿನ ತಗೊಂಡ್ಬಂದ್ಬಿಟ್ಟು ರೇಟು ಕಡಿಮೆ ಆಗ್ತದೆ ಸಮುದ್ರಕ್ಕೆ ಆಗ್ತಾ ಇದ್ರು ನಮ್ಗೆ ಕೊಟ್ಟು ಸ್ವಲ್ಪ ಹಾಲು ಹುಡಿ ಕೊಟ್ಟು ನಾವು ಅದಕ್ಕೆ ಹೋಗ್ಬಿಟ್ಟು ಅವರ ಮನೆ ಮುಂದೆ ಕೈ ಮುಗಿಕೊಂಡು ಹೋಗ್ತಾ ಇದ್ರು. ಇಂದಿರಾ ಗಾಂಧಿ ಏನ್ ಮಾಡೋದು? ಇಂದಿರಾ ಗಾಂಧಿಯವರು ಈ ಒಂದು ಗ್ರೀನ್ ರೆವಲ್ಯೂಷನ್ ಅದರಲ್ಲಿ ಜಗಜೀವನ್ ರಾಮ್ ಅವರು ಫುಡ್ ಮಿನಿಸ್ಟರ್ ಆಗಿದ್ರು. ನಂತರ ಸಿ ಸುಬ್ರಹ್ಮಣ್ಯಂ ಆಗಿದ್ರು. ನಂತರ ಈಗ ಮೊನ್ನೆ ತಾನೇ ನಮ್ಮ ಡಾಕ್ಟರ್ ಸ್ವಾಮಿನಾಥನ್ ಒಬ್ಬರು ತೀರೋರು. ಅವರು ಸಮೇತ ಈ ಗ್ರೀನ್ ರೆವಲ್ಯೂಷನ್ ಮಾಡಿ ಇವತ್ತು 130 ಕೋಟಿ ಜನ, 30 ಕೋಟಿಗೆ ಅನ್ನ ಇರಲಿಲ್ಲ ಹೊಟ್ಟೆಗೆ. ಇವತ್ತು 130 ಕೋಟಿ ಜನ ಇದ್ದರೂ ಸಮೇತ ನಮ್ಮ ಗೋಡೌನ್ಗಳಲ್ಲಿ ತುಂಬಿ ತುಳುಕ್ತಾ ಇರೋದು ಮೋದಿಯವರಿಂದ ಅಲ್ಲ, ಬಿಜೆಪಿಯವರಿಂದಲ್ಲ. ಅವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಇಂದಿರಾ ಗಾಂಧಿ ದೂರದೃಷ್ಟಿಯಿಂದ ಮಾಡಿದ್ರು ಹೊರತು ಇದನ್ನು. ನಂತರ ತಮಗೆ ಗೊತ್ತಿದೆ ನೆಹರು ಅವರು ಎಲ್ಲ ಪಬ್ಲಿಕ್ ಸೆಕ್ಟರ್ ಅವರು ನಾವು ಹೋಗಿ ಸರೆಂಡರ್ ಆಗೋದಾಯ್ತು ಅಮೆರಿಕೆಗೆ. ಬಟ್ ನೆಹರು ಅವರು ಮಾಡಲಿಲ್ಲ. ಅವರು ನಾನ್ ಅಲೈನ್ಮೆಂಟ್ ಮೂವ್ ಮಾಡಿಬಿಟ್ಟು ನಾವು ಯಾವುದೇ ರಷ್ಯಾದೊಟ್ಟಿಗೆ ಸೇರೋದಿಲ್ಲ, ಅಮೆರಿಕದೊಟ್ಟಿಗೆ ಸೇರೋದಿಲ್ಲ ಅದನ್ನು ನಿರ್ಧಾರ ತಗೊಂಡು ಇವತ್ತು ನಾನ್ ಅಲೈನ್ ಮೂವ್ಮೆಂಟ್ ಮಾಡಿಬಿಟ್ಟು ನಾವೇ ನಮ್ಮ ಸ್ವಂತ ಕಾಲದಲ್ಲಿ ನಿಲ್ಲಬೇಕು. ನಾವು ಈ ಮೇಕ್ ಇನ್ ಇಂಡಿಯಾ ಹೇಳ್ತಾರಲ್ಲ, ಆಕ್ಚುಲಿ ಅದನ್ನು ಮಾಡಿದವರು ಪಂಡಿತ್ ಜವಾಹರ್ಲಾಲ್ ಅವರು ಈ ಪಬ್ಲಿಕ್ ಸೆಕ್ಟರ್ಗೆಲ್ಲ ತಂದು ಮಾಡಿ. ನಂತರ ನಾನೀಗ ಮತ್ತೆ ಹೇಳಿಲ್ಲ ಹೆಚ್ಚು ಮಾಡಿದ ಸಂಜಯ್ ಗಾಂಧಿ ಅವ್ರ ಕಾಲದಲ್ಲಿ ನಾವು ಯುವ ಕಾಂಗ್ರೆಸ್ ಇದ್ವಿ. ನಾನು ಹರಿಪ್ರಸಾದ್, ನಸೀರ್ ಅಹಮದ್ ಅವರು, ನಮ್ಮ ಆರಾಧ್ಯರು, ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ದಾರೆ. ನಾವೆಲ್ಲ ಅವರು ಸಂಜಯ್ ಗಾಂಧಿ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆಗಿದ್ರು ಆ ಟೈಮಿನ. ನಂತರ ರಾಜೀವ್ ಗಾಂಧಿ ಅವರು ಹುಟ್ಟುಹಬ್ಬದ ರಾಜೀವ್ ಗಾಂಧಿ ಅವರು ವಿಚಾರ ಹೇಳಿದ್ರು. ಬಹುಶಃ ರಾಜೀವ್ ಗಾಂಧಿ ಅವರ ವಿಚಾರ ತಮಗೆಲ್ಲ ಗೊತ್ತಿದೆ. ಅವರು ಇಂಡಿಯನ್ ಏರ್ಲೈನ್ಸ್ ಪೈಲಟ್ ಆಗಿದ್ದಾರೆ. ತಾಯಿ ಪ್ರಧಾನಿ ಆಗಿದ್ದವರು ಸಮೇತ, ತಾತ ಪ್ರಧಾನಿ ಆಗಿದ್ದ ದೇಶ ಅವ್ರದ್ದು. ಮೋತಿಲಾಲ್ ನೆಹರು ಅವರ ಕಾಲ ಅಂತ ಬಿಟ್ರೆ ಅವ್ರ ಮನೆ ಸುರಾಜ್ ಭವನ ಅರಮನೆ ಆಗಿತ್ತು. ಮೋತಿಲಾಲ್ ನೆಹರು ಅಷ್ಟು ಒಂದು ದೊಡ್ಡ ಬಾರಿಸ್ಟರ್ ಆಗಿ ಸಾಕಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ. ಅಂತ ಮೋತಿಲಾಲ್ ನೆಹರು ಸಮೇತ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡು ಅವರು ಸಮೇತ ACC ಅಧ್ಯಕ್ಷರಾಗಿ ಇವತ್ತು ನಾನೇಗೆ ಹೇಳ್ಬೇಕಾರೆ ಅಂತ ಒಂದು ಮನೆತನದಿಂದ ಬಂದ ರಾಜೀವ್ ಗಾಂಧಿ ಅವರು ನನಗೆ ರಾಜಕೀಯನೇ ಬೇಡ, ನಾನು ಪೈಲಟ್ ಆಗಿ ಕೆಲಸ ಮಾಡ್ತೀನಿ. ಇಂಡಿಯನ್ ಏರ್ಲೈನ್ಸ್ ಅಲ್ಲಿ ಗೊತ್ತಿದೆ ಪೈಲಟ್ ಕೆಲಸ ಅಂದ್ರೆ ಸುಲಭ ಕೆಲಸ ಅಲ್ಲ. ಅದಕ್ಕೆ ಟ್ರೈನಿಂಗ್ ತಂದು ಮತ್ತೆ ಕರೆಕ್ಟ್ ಟೈಮಿಗೆ ಹೋಗ್ಬೇಕು. ಬೆಳಗ್ಗೆ ಎದ್ದುಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ಬೇಕಾಗ್ತದೆ. ಈ ಕೆಲಸ ಮಾಡ್ಬಿಟ್ಟು ಅವ್ರು ಬಂದರು. ದುರಾದೃಷ್ಟವಶಾತ್ ಸಂಜಯ್ ಗಾಂಧಿ ಅವರು ತೀರಿ ಹೋದ್ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಬಿಟ್ರೆ ನಮ್ಗೆ ಈಗ ಹೀಗೆ ಮಾಡ್ಬೋದು. ಏನೋ ಮೋದಿ ಅವರು ಹೇಳ್ತಾರೆ, ಈ ಒಂದು ಕಾಂಗ್ರೆಸ್ ಮುಕ್ತ
ಭಾರತ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಒಂದೇ ಒಂದು ಗುರಿ ಅಂತ ಹೇಳ್ಬಿಟ್ರೆ ಈ ನೆಹರು ಫ್ಯಾಮಿಲಿ ಇದೆಲ್ಲ ಅವ್ರು ಮುಗಿಸ್ಬಿಟ್ರೆ ಕಾಂಗ್ರೆಸ್ಸೇ ಇರುವುದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಕಾಂಗ್ರೆಸ್ ಮುಕ್ತ ಭಾರತ ಇವತ್ತು ಟಾರ್ಗೆಟ್ ಮಾಡ್ತಾ ಇರೋದು. ಸೋನಿಯಾ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು, ಇವತ್ತು ರಾಹುಲ್ ಗಾಂಧಿ ಅವ್ರ ಎಲ್ಲರನ್ನ ಆ ಫ್ಯಾಮಿಲಿಯಲ್ಲಿ ಯಾರು ಇಲ್ಲದಿದ್ರೆ ಕಾಂಗ್ರೆಸ್ ಪಕ್ಷ ಇರುವುದಿಲ್ಲ ಅಂತ ಚೆನ್ನಾಗಿ ನೋಡ್ತಾರೆ. ಇವತ್ತು ನಾನು ನೋಡಿದ್ದೀನಿ, ಅವತ್ತು ಸೋನಿಯಾ ಗಾಂಧಿ ಅವರು ಏನಾದ್ರು AICC ಅಧ್ಯಕ್ಷರಾಗಿದ್ದಾರೆ ಸಿದ್ದರಾಮಯ್ಯ ಬಹುಶಃ ಈಗಾಗಲೇ ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ. ಆ ಸೋನಿಯಾ ಗಾಂಧಿ ಅವರು ಹೊರಗಡೆ ಬಂದು ನಮ್ಮ ಪಕ್ಷದ ನಾಯಕರಾಗಿ ನಮ್ಮ ಪಕ್ಷವನ್ನು ಉಳಿಸಿದ್ದಾರೆ. ಮತ್ತೆ 10 ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಒಂದು ಒಳ್ಳೆ ಸರ್ಕಾರವನ್ನು ಮನಮೋಹನ್ ಸಿಂಗ್ ಅಂತ ಒಳ್ಳೆ ಆರ್ಥಿಕ ತಜ್ಞರಿಂದ ಪ್ರಧಾನಿ ಮಾಡಿದ್ದಾರೆ. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 69 ವರ್ಷ ಅಥವಾ 70 ಎಷ್ಟು ವರ್ಷ ಇರಲಿ ಕಾಂಗ್ರೆಸ್ ಇಲ್ಲದಿದ್ದರೆ ಇವರು 15-14 ವರ್ಷ ಇವರು ಇದ್ದರು. ಅದರಲ್ಲಿ ನನಗೆ ಒಬ್ಬರ ಮೇಲೆ ಗೌರವ ಇದೆ. ವಿರೋಧ ಪಕ್ಷ ಇರಬೇಕು, ವಿರೋಧ ಪಕ್ಷ ಇರಬಾರ್ದು ನಾನು ಹೇಳೋದಿಲ್ಲ. ಅದು ವಿರೋಧ ಪಕ್ಷದಲ್ಲಿ ಒಬ್ಬರು ಲೀಡರ್ ಇದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ನಿಜವಾಗಿ ಅವರು ಒಳ್ಳೆ ಒಬ್ಬ ನಾಯಕರಾಗಿದ್ದಾರೆ. ಇವತ್ತು ಕೊಟ್ಟಾಗಿರೋದು ಈ ನಮ್ಮ ನ್ಯಾಷನಲ್ ಹೈವೇಲೆಲ್ಲ ಮಾಡ್ಬೇಕಾದ್ರೆ ಆಕ್ಚುಲ್ ಆಗಿ ಅವ್ರು ಮಾಡಿ ಇವತ್ತು ರಾಜೀವ್ ಗಾಂಧಿ ಅವರು ಮೊದಲನೇ ಬಾರಿ ಬಂದಾಗ ನಮ್ಮ ಕರ್ನಾಟಕದಲ್ಲೇ ಅವರು ಯುವಕ ರಾಜಕೀಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಕರ್ನಾಟಕದ ದೊಡ್ಡ ಪ್ಯಾರಿಸ್ ಅಲ್ಲಿ ಅವತ್ತು ತಮಗೆ ಗೊತ್ತಿರಬಹುದು. ಬೆಂಗಳೂರಲ್ಲಿ ಟಿವಿ ಇರ್ಲಿಲ್ಲ. ನಾವೇನಾದ್ರು ಬ್ಲಾಕ್ ಅಂಡ್ ವೈಟ್ ಟಿವಿ ನೋಡ್ಬೇಕಾದ್ರೆ ಡೆಲ್ಲಿ ಹೋಗ್ಬೇಕಾಗಿತ್ತು. ಬ್ಲಾಕ್ ಅಂಡ್ ವೈಟ್ ಸಣ್ಣದ ಇರ್ತಿತ್ತು ಆಗ. ಏಷ್ಯಾಡು ಟೈಮಲ್ಲಿ ಏಷ್ಯಾಡು ಸಮೇತ ರಾಜೀವ್ ಗಾಂಧಿ ಅವರು ಇಂಟ್ರೆಸ್ಟ್ ಇದ್ಬಿಟ್ಟು ಅದನ್ನ ಸಕ್ಸಸ್ ಮಾಡೋದು. ಏಷ್ಯಾಡ್ ಟೈಮಲ್ಲಿ ಇಲ್ಲ, ಇದು ಬಂತು. ನಂತರ ತಮ್ಗೆ ಗೊತ್ತಿದೆ ಫೋನು, ಬ್ಲಾಕ್ ಫೋನ್ ಒಂದಿತ್ತು. ನಾನು ಸಮೇತ ಆ ಟೈಮಲ್ಲಿ ನಮ್ಮ ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿದೆ ಬ್ಯಾಂಗ್ಳೂರ್ ಇದು ಟೆಲಿಕಾಮ್. ಯಾಕೆ ಗೊತ್ತಾ, ಅದಾದ್ರೆ 3 ಫೋನ್ ನನಗೆ ಫ್ರೀ ಸಿಗ್ತದೆ. ಮತ್ತೆ ಹೇಳಿ ಮತ್ತೆ ತಿಂಗಳು ಒಂದು 10-15 ಫೋನ್ ಔಟ್ ಆಫ್ ಸ್ಟಾರ್ಟಲ್ಲಿ ಅಲೌಟ್ ಮಾಡುವಂತ ಒಂದು ಅಧಿಕಾರ ಇತ್ತು ಅಂತ ಹೇಳ್ಬಿಟ್ಟು ಆ PSC ಮೆಂಬರ್ ಆಗಿದ್ದೆ. ಅಂತ ಪರಿಸ್ಥಿತಿ ಇತ್ತು. ರಾಜೀವ್ ಗಾಂಧಿ ಅವರು ಯೂತ್ ಕಾಂಗ್ರೆಸ್ ಬಂದ್ಮೇಲೆ ನಾನು ಸಮೇತ ಯೂತ್ ಕಾಂಗ್ರೆಸ್ ನ್ಯಾಷನಲ್ ಕೌನ್ಸಿಲ್ ಮೆಂಬರ್ ಆಗಿದೆ, ನ್ಯಾಷನಲ್ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ. ಅವರು ಒಂದು ಮಾತು ಹೇಳ್ತಾ ಇದ್ರು, ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರತಿಯೊಂದು ಮೀಟಿಂಗ್ ಅಲ್ಲಿ, ನಾವು ಯೂತ್ಸು ನಾವು ಅಧಿಕಾರಕ್ಕಾಗಿ ಅಪೇಕ್ಷೆ ಪಡಬಾರದು, ನಾವು ಜನರಿಗೋಸ್ಕರ ಕೆಲಸ ಮಾಡಬೇಕು. ರಾಜೀವ್ ಗಾಂಧಿ ಹೇಳಿದ್ರು. ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಅವತ್ತು, 19ನೇ ಸೆಂಚುರಿಯಲ್ಲಿ we miss the industrial revolution, we are not afford to miss this electronic revolution ಎಂಬ ಮಾತನ್ನು ಅದು ಹೇಳಿ ಅವರು ತಮಗೆ ಗೊತ್ತಿರಬಹುದು. ಹ್ಯೂಮನ್ ರಿಸೋರ್ಸ್ ಈ ಪಾಪ್ಯುಲೇಷನ್ ಪ್ರತಿಯೊಬ್ಬರು ತಗೊಂಡಿದ್ದು ಒಂದು ನರ್ಸು ಈ ಪಾಪ್ಯುಲೇಷನ್ ದೇಶ ಹಾಳಾಗ್ತಾ ಇದೆ ಅಂತ ಹೇಳಿದಾಗ ರಾಜೀವ್ ಗಾಂಧಿ ಅವರು ಏನ್ ಮಾಡಿದಾರೆ ಅಂತ ಬಹುಶಃ ಹಲವಾರು ಜನರಿಗೆ ಗೊತ್ತಿರಕ್ಕಿಲ್ಲ. ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದನ್ನ ಚೇಂಜ್ ಮಾಡಿ ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಮಾಡಿದವರೇ ರಾಜೀವ್ ಗಾಂಧಿ. ಇವತ್ತು ಯಾವ ರೀತಿಯಲ್ಲಿ ಸಂವಿಧಾನ ನಾವು ನಡ್ಸ್ಕೊಳ್ತೀವಿ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ನಾವು ನಡ್ಸ್ಕೋಬೇಕು. ರಾಜೀವ್ ಗಾಂಧಿ ಅವರಿಗೆ ಅಡ್ವೈಸರ್ ಆಗಿ ಸಾರ್ ಪೆಟ್ರೋಡ ಅವರು ಸಮೇತ UN ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ತಮ್ಮ ಕೆಲಸವನ್ನು ಬಿಟ್ಟು ರಾಜೀವ್ ಗಾಂಧಿ ಅವರ ಅಡ್ವೈಸರ್ ಆಗಿ ಬಂದಿದೆ. ಇವತ್ತು ನೋಡಿ ಕ್ರಾಂತಿಕ ಇವತ್ತು ರೆವಲ್ಯೂಷನ್ ಆಗಿದೆ ಇಂಡಿಯಾದಲ್ಲಿ. ಇವತ್ತು ಇಂಡಿಯಾ 3-4 ಸ್ಥಾನ ಬರ್ಬೇಕಾದ್ರೆ ಈ 3-4 ಜನ ಯಾರಿದ್ದಾರೆ, ಜವಾಹರ್ಲಾಲ್ ನೆಹರು ಇರ್ಬೋದು, ಪಂಡಿತ್ ಇವರು ಇಂದಿರಾ ಗಾಂಧಿ ಇರ್ಬೋದು, 4 ಶಾಸಕರು. ಬಟ್ ಅವ್ರಿಗೆ ಏನಾಗಿದೆ, ಭಾರಿ ಕಡಿಮೆ ಸಮಯ. ನರಸಿಂಹರಾವ್ ಅವರು ಸಮೇತ ರಾಜೀವ್ ಗಾಂಧಿ ಅವ್ರನ್ನ ಹಾಕಿದಾರ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಮಾಡಿದ್ರು. ನಾನೊಂದು ಮಾತಿದೆ, 10 ವರ್ಷದಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಇಡೀ ನಮ್ಮ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡಿದವ್ರೆ ಈ ಬಿಜೆಪಿ ಮತ್ತೆ ಮೋದಿಯವರು. ಇವತ್ತು ಅವ್ರನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇವತ್ತು ಜನರಿಗೆ ನಮ್ಮ ಸಿದ್ದರಾಮಯ್ಯವರು ಹೇಳ್ದಂಗೆ ಇವರು ಸಾಮಾನ್ಯ ಜನರ ವಿರುದ್ಧವಾಗಿದ್ದಾರೆ. ಇವರು ಆರ್ಥಿಕವಾಗಿ ಹಿಂದುಳಿದವರು, ಯಾವುದೇ ಜಾತಿಯಲ್ಲಿ ಅವ್ರ ಪರವಾಗಿಲ್ಲ. ಇವರು ಅದಾನಿ ಅಂಬಾನಿ ಅಂತ ದೊಡ್ಡವರು ಪರವಾಗಿದ್ದಾರೆ ಹೊರತು ಇವರು ಸಾಮಾನ್ಯ ಜನತೆ ಪರವಾಗಿಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಎಲ್ಲ ಹೇಳ್ತಾರೆ ಹೊರತು ಸ್ವಲ್ಪ ವಿಕಾಸ ಹೇಳ್ತಾರೆ ಹೊರತು ಎಲ್ಲರನ್ನ ಜೊತೆ ತಗೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ. ಆದ್ರಿಂದ ಇವತ್ತು ನಾವೇನಾದ್ರೂ ನೆನೆಸ್ಕೊಳ್ಬೇಕಾದ್ರೆ, ಇವತ್ತು ನಮ್ಮ ರಾಷ್ಟ್ರ ಇಷ್ಟೊಂದು ಮಟ್ಟಿಗೆ ಬರ್ಬೇಕಾದ್ರೆ ನಿಜವಾಗಿ ರಾಜೀವ್ ಗಾಂಧಿ ಅವರು ಮತ್ತೆ ರಾಜೀವ್ ಗಾಂಧಿ ಅವರು ಇರುವಾಗ ರಾಜಕೀಯದಲ್ಲಿ ನಾನು ಯಾರನ್ನೂ ಟಿಕೆಟ್ ಕೇಳಲಿಕ್ಕೆ ಹೋಗಿರ್ಲಿಲ್ಲ. ನಾನು ಮಂತ್ರಿ ಮಾಡಿದ್ರೆ ಯಾರನ್ನ ಕೇಳಿದ್ರೆ ನಾನು ರಾಜೀವ್ ಗಾಂಧಿ ಅವರನ್ನೇ ಕೇಳಿರ್ಲಿಲ್ಲ. ಬಟ್ ನನಗೆ ಯಾವಾಗಲೂ ಟಿಕೆಟ್ ಬರ್ತಾ ಇತ್ತು. ವೀರೇಂದ್ರ ಪಾಟೀಲ್ ಅವರು ನನಗೆ ಫೋನ್ ಮಾಡ್ಬಿಟ್ಟು ಬ್ರೇಕ್ಫಾಸ್ಟ್ ಕಳಿಸ್ಬಿಟ್ಟು
ಅವ್ರು ನಾನು ಒಂದ್ ದಿವಸ ನಾನು ಅವರೊಟ್ಟಿಗೆ KPCC ಜನರಲ್ ಸೆಕ್ರೆಟರಿ ಆಗಿದ್ರು. ಒಂದ್ ದಿವಸ ಅವ್ರನ್ನ ಕೇಳಲಿಲ್ಲ, ನಾನು MLA ಮಾಡಿ ಮಂತ್ರಿ ಮಾಡಿದ್ದೆ ಹೇಳಿಲ್ಲ. ಅವರಿಗೆ ರಾಜೀವ್ ಗಾಂಧಿ ಅವರು ಅವ್ರ ಭಾಷಣ ಮಾಡೋದಕ್ಕೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು. ನೋಡಿರ್ಬೋದು, ನಾನು ತಿಳ್ಕೊಳ್ತೀನಿ. ನನಗೆ ಬ್ರೇಕ್ಫಾಸ್ಟ್ಗೆ ಮನೆ ಕರೆದುಬಿಟ್ಟು ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ ನಾನೇನು ತಿಳ್ಕೊಂಡಿದ್ದೆ, ಏನೋ ಸಣ್ಣ ಇನ್ ಸರ್ವಿಸೋ ಫಿಶರೀಸ್ ಕೊಡ್ಬೋದು ಅಂತ ತಿಳ್ಕೊಂಡಿದ್ದೆ. ಅವ್ರು ನನಗೆ ಫುಡ್ ಅಂಡ್ ಸೀಡ್ ಸಪ್ಲೈಸ್ ಅಂಡ್ ಟ್ರಾನ್ಸ್ಪೋರ್ಟ್, ಇನ್ನು ಕೆಲವೇ ದಿವಸದಲ್ಲಿ ನನಗೆ KSRTC ಚೇರ್ಮನ್ ಮಾಡಿದ್ರು. ನಂತರ ಅವರು ನನಗೆ ಗುಲ್ಬರ್ಗದಲ್ಲಿ ನನ್ನ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ರು. ಮತ್ತು ಒಂದು ದಸರಾಗೆ ನಾನೇ ಮೈಸೂರಲ್ಲಿ ಇನ್ಚಾರ್ಜ್ ಇದ್ದೆ. ಅಂತ ಒಂದು ಕಾರಣ ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಅವರು ನನ್ನ ಪರವಾಗಿ ಮಾತಾಡೋದಕ್ಕೋಸ್ಕರವಾಗಿ ಅವರೆಲ್ಲ ನಮ್ಗೆ ಕೊಟ್ಟಿದ್ರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ರಾಜೀವ್ ಗಾಂಧಿ ಅವರು ಯುವಕರ ವಿಚಾರದಲ್ಲಿ ಭಾರಿ ನಂಬಿಕೆ ಇಟ್ಟಿದ್ರು. ಬಹುಶಃ ಅದರಿಂದ ಆಗಿದೆ. ಇವತ್ತು ಚಂದ್ರಶೇಖರ್ ಅವ್ರ ಬಗ್ಗೆ ನಿಲ್ಸಿದ್ದು ಹೇಳ್ತಾ ಇದ್ದಾರೆ. ಇವತ್ತು ಸುದೀರ್ಘ ಆಯ್ತು ಭಾಷಣ. ಇವತ್ತು ಸುದೀರ್ಘ ಭಾಷಣ ಆಯ್ತು. ಯಾರೇ ಕೂತ್ರು ಅದು ಮಾಡಲೇಬೇಕಾಗ್ತದೆ. ಕಂಟ್ರೋಲ್ ಮಾಡದೇ ಇದ್ರೆ ನಮ್ಮಂತೂ ಚೆನ್ನಾಗಿತ್ತು. ರಾಜಕಾರಣಿಗಳು ಮೈತ್ರಿ ಸಿಕ್ಕಿದ್ರೆ ಮಾತಾಡ್ಕೊಂಡು ನಾನು ಕಡಿಮೆ ಮಾತಾಡುದು. ಇವತ್ತು ನಮ್ಮ ಮನೆಯವರೇ ಇದ್ದಾರೆ, ಇವತ್ತು ಮನೆಯವರೇ ಇದ್ದಾರೆ. ಅದಕ್ಕೆ ಬೇಕಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು ಸಮೇತ ನಾವು ನಮ್ಮ ಸ್ವತಂತ್ರ ಹೋರಾಟದ ಪೂರ್ವಿಕರು ಮಾಡೋದಕ್ಕೆ ನಿಸ್ವಾರ್ಥವಾದ ಸೇವೆ ಮಾಡಲಿಕ್ಕೆ ನಾವು ತಯಾರಾಗಿರ್ಬೇಕು. ಈ ಮಾತುಗಳಲ್ಲಿ ದೇಶ ಜನ ಅನ್ನೋ ಮುಖ್ಯ ಮಾತು ಹೇಳಿ ಬಹುಶಃ ಇವತ್ತು ರಾಜೀವ್ ಗಾಂಧಿ ಅವ್ರನ್ನ ನಡೆಸ್ಕೊಳ್ತಾ ಇದ್ದೀನಿ. ಬಹುಶಃ ಇನ್ನು ನಾನು ಮಾತಾಡ್ಲಿಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಅವ್ರ ವಿಚಾರವನ್ನು ಮಾತಾಡ್ಬೇಕಾಗ್ತದೆ. ಅದರಿಂದ ರಾಹುಲ್ ಗಾಂಧಿ ವಿಚಾರ ನಾವೇನು ಮಾತಾಡ್ತೀವಿ ಎಲ್ಲ ಗೊತ್ತಿದೆ. ಅವರು ನಿಜವಾಗಿ ಒಂದಲ್ಲ ಒಂದು ದಿವಸ ರಾಜೀವ್ ಗಾಂಧಿ ಅವ್ರ ತರ ಅವರು ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ಮತ್ತೆ ಅವಕಾಶ ಮಾಡೋದಕ್ಕೆ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.